Anyone to come on stage to receive the Global Iconic Excellence Award edition 2025. ಪ್ರಶಸ್ತಿಯನ್ನು ಕೊಟ್ಟು ಇವತ್ತಿನ ದಿನ ಸನ್ಮಾನಿಸಿದ್ದಾರೆ. Visionary founder of Lidhi Siddhi Healing Center and Human Resource Consultancy. ಜವಾಬ್ದಾರಿ ಹೆಚ್ಚಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅದೇ ಪೂರಕವಾದಂತಹ ಒಂದು ಉತ್ತೇಜನಯುಕ್ತವಾದಂತಹ ಒಂದು ಪ್ರಶಸ್ತಿ ದಕ್ಕಿದಾಗ ಅವರ ಕಾರ್ಯವೈಖರಿ ಪ್ರಶಸ್ತಿಗೆ ಪೂರಕವಾಗಿ ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ನಾನೀಗಾಗಲೇ ಶಿಕ್ಷಕನಾಗಿ ಸರ್ಕಾರಿ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರೋದ್ರಿಂದ ನನ್ನಲ್ಲಿ ಇದ್ದಂತಹ ಪ್ರತಿಯೊಂದು ಜ್ಞಾನವನ್ನು ಕೂಡ ನನ್ನ ವಿದ್ಯಾರ್ಥಿಗಳಿಗೆ ನಾನು ಧಾರೆ ಎರಿತಾ ಇದ್ದೇನೆ. ನನ್ನಿಂದ ಕಲಿತಂತಹ ಸಮಸ್ತ ವಿದ್ಯಾರ್ಥಿಗಳು ಕೂಡ ಒಂದೊಂದು ಉನ್ನತವಾದಂತಹ ಜೀವನ ಶೈಲಿಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಯಾರೂ ಕೂಡ ಈ ವಿದ್ಯೆಯನ್ನು ಕಲಿತು ಹಾಳಾಗಿಲ್ಲ ಅಂತಕ್ಕಂತಹದ್ದು ನನ್ನಿಂದ ಕಲಿತಂತಹ ವಿದ್ಯಾರ್ಥಿಗಳಿಂದ ನನಗೆ ಗೊತ್ತಾಗ್ತಾ ಇದೆ. ದೇಶ ವಿದೇಶಗಳಲ್ಲಿ ನಾನು ಕೇವಲ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇಲ್ಲ, ಸಾಹಿತಿಯಾಗಿಯೂ ಕೂಡ ನಾನು ಹವ್ಯಾಸಿಗನಾಗಿ ಮಾಡ್ತಾ ಇದ್ದೇನೆ. ನನ್ನಿಂದ ಈಗಾಗಲೇ 16 ಕೃತಿಗಳು ಹೊರಬಂದಿದೆ. 2 ಕಾದಂಬರಿಗಳು, ಒಂದು ಧಾರಾವಾಹಿಯಾಗಿ ಹಾಗೆಯೇ ಒಂದು ಚಲನಚಿತ್ರವಾಗಿ ಕೂಡ ಬಂದಿದೆ. ಜೊತೆಗೆ ಹೈದರಾಬಾದ್ನಲ್ಲಿರ್ತಕ್ಕಂಥ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ MA ಸೆಕೆಂಡ್ ಇಯರ್ ಮಾಡ್ತಕ್ಕಂಥವ್ರಿಗೆ ನನ್ನೊಂದು ಕವನ ಪಠ್ಯ ಪುಸ್ತಕವಾಗಿಯೂ ಕೂಡ ಆಗಿದೆ. ಇದು ನನಗೆ ಒಂದು ಹೆಮ್ಮೆ ತರ್ತಕ್ಕಂತಹ ವಿಚಾರ. ಹೀಗೆ ಹಾಸನ ಜಿಲ್ಲೆಯ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷನಾಗಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ.